ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ತೆರವುಗೊಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಕೋಗಿಲಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನತೆ. ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರ ನೇತೃತ್ವದಲ್ಲಿ ಶಾಂತಿ ಸಭೆ ಯಶಸ್ವಿ. ಬೇತಮಂಗಲ ಹೋಬಳಿಯ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಗಿಲಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವು ಪ್ರಕರಣದಿಂದ ಸೃಷ್ಟಿಯಾಗಿದ್ದ ಉದ್ವಿಗ್ನತೆಯನ್ನ ಶಮನಗೊಳಿಸಲು ಅಧಿಕಾರಿಗಳು ಹಾಗೂ ದಲಿತ ಮುಖಂಡರ ನೇತೃತ್ವದಲ್ಲಿ ಯಶಸ್ವಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಭಾವಚಿತ್ರ ತೆರವುಗೊಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಗ್ರಾಮದಲ್ಲಿ ಅಸಮಾಧಾನ ಸ್ಫೋಟಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್, ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಿಂದೆ ಗುರುತಿಸಲಾಗಿದ್ದ ಜಾಗವು ತಾಂತ್ರಿಕವಾಗಿ ಬಳಕೆಗೆ ಯೋಗ್ಯವಾಗಿಲ್ಲ. ಈ ಕಾರಣದಿಂದ ಗ್ರಾಮದಲ್ಲಿ ಶೀಘ್ರದಲ್ಲೇ ಮತ್ತೊಂದು ಸೂಕ್ತ ಜಾಗವನ್ನ ಗುರುತಿಸಿ ಭವನ ನಿರ್ಮಾಣ ಕಾಮಗಾರಿಗೆ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಡಿವೈಎಸ್ಪಿ ಲಕ್ಷ್ಮಯ್ಯ ಹಾಗೂ ವೃತ್ತ ನಿರೀಕ್ಷಕ ರಂಗಶಾಮಯ್ಯರವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಗ್ರಾಮದ ಎಲ್ಲ ಸಮುದಾಯದವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಬೇಕು ಎಂದು ಮನವಿ ಮಾಡಿದರು. ಈ ಶಾಂತಿ ಸಭೆಯಲ್ಲಿ ಬೇತಮಂಗಲ ಪಿಎಸ್ಐ ತ್ಯಾಗರಾಜ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ ಮೂರ್ತಿ, ಹಿರಿಯ ದಲಿತ ಮುಖಂಡ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಸೇರಿದಂತೆ ದಲಿತ ಮುಖಂಡರು ಹಾಗೂ ಕೋಗಿಲಹಳ್ಳಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಗೌರವಿಸ್ತೀವಿ ಅಂತ ಗೌರವಿಸಿದ್ರೆ ಅವ್ರು ಅಲ್ಲೇ ಕೊಡ್ಬೋದಾಗಿತ್ತು, ಅಲ್ಲಿ ಕೊಟ್ಟಿಲ್ಲ. ಇಲ್ಲಿ ಬೇಡ ನೀನು ತಗೊಂಡು ಹೋಗುವಂತ ಟಿಫಿನಲ್ಲಿ ಇಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ. ಈಗ ಅವ್ರು ಮಾಡಿ 2 ವರ್ಷ 3 ವರ್ಷ ಖಾತೆ ಆಗಿದ್ದಾರೆ ನೋಡಿ, ಒತ್ತುವರಿ ಮಾಡಿದ್ದಾರೆ. ಯಾಕೆ ಇವಾಗ ಇಲ್ಲಿ ಕೊಡ್ಬೋದಾಗಿತ್ತಲ್ವ ಸರ್? ನಾನು ತುಂಬಾ ಸರಿ ಅರ್ಜಿ ಕೊಟ್ಟಿದ್ದೇನೆ, ಅದನ್ನ ಕಾಂಪೌಂಡ್ ಫಿಕ್ಸ್ ಮಾಡಿ ಒತ್ತುವರಿ ತೆರವು ಮಾಡಿಸ್ಬೋದಲ್ಲ. ಇವಾಗ ನಾನು ಹೋಗಿ ಅಲ್ಲಿ ಟಿಫಿನಲ್ಲಿ ಇಟ್ಟು ಗಲಾಟೆ ಮಾಡಿದ್ರೆ ಅವ್ರು ಮತ್ತೆ ನನ್ನ ಮೇಲೆ ಗಲಾಟೆ ಮಾಡ್ತಾರೆ. ಇವ್ರು ಗುಡ್ಸಿದ್ದಾರೆ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಂತವ್ರೆ ಇವತ್ತು ಅದನ್ನ ಕಾಣಿಸ್ತಾ ಇಲ್ಲ. ಕಿತ್ತಾಕಿರೋದು ಮಾತ್ರ ಇವ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದ್ರೆ ಇದು ಹಿಂದೆ ಇರೋಂತ ಉದ್ದೇಶ ಏನು, ಷಡ್ಯಂತ್ರ ಏನ್ ಸರ್? ಅಲ್ಲ, ಅವ್ರು ಬಾಬಾ ಸಾಹೇಬ್ರನ್ನ ಕಿತ್ತಾಕ್ಬಿಟ್ಟು ಎತ್ಕೊಂಡು ತಿಪ್ಪೆಯಲ್ಲಿ ಇಟ್ಟಿರೋದನ್ನ ಇದು ಲೆಕ್ಕಕ್ಕೆ ಇಲ್ಲ. ಇವ್ರಿಗೆ ಇಟ್ಟಿರೋದು ತಪ್ಪಂತೆ. ಅಂದ್ರೆ ಕಿತ್ತಿರೋದು ತಪ್ಪಿಲ್ವಾ? ಇಟ್ಟಿದ್ದಾರೆ ಸರ್. ಬಾಬಾ ಸಾಹೇಬರು ಯಾರಿಗ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಹೋರಾಟಕ್ಕೆ ಒಂದು ಪ್ರತಿರೂಪ. ಅವರು ನ್ಯಾಯಕ್ಕೆ ಒಂದು ಶಕ್ತಿ. ಅವರು ನ್ಯಾಯ ಪಡೆಯೋದಕ್ಕೂ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ರನ್ನ ಇಟ್ಕೊಳ್ತಾರೆ. ಅವತ್ತು ಹೋರಾಟ ಪ್ರಾರಂಭ ಆದಾಗಿಂದ ಕೂಡ ಯಾವುದೇ ಹೋರಾಟದಲ್ಲಾಗ್ಲಿ ಬಾಬಾ ಸಾಹೇಬ್ರನ್ನ ಮುಂದಿಟ್ಕೊಂಡೆ ಹೋರಾಟ ಮಾಡೋಂಥದ್ದು. ಇದು ಇಲ್ಲೇ ಅಲ್ಲ, ಡೆಲ್ಲಿನಲ್ಲಿ ಏನು ಲೋಕಸಭೆ ಮುಂದೆ ಕೂಡ ಅದನ್ನೇ ಮಾಡ್ತಾರೆ. ಪ್ರಧಾನ ಮಂತ್ರಿ ಅವರು ಕೂಡ ಬಾಬಾ ಸಾಹೇಬ್ರನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ. ರಾಹುಲ್ ಗಾಂಧಿ ಅಂತವ್ರು ಬಾಬಾ ಸಾಹೇಬ್ರನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಇವ್ರು ಇಟ್ಕೊಂಡು ಮಾಡಬಾರ್ದಾ? ಸರ್ಕಾರಿ ಭೂಮಿ ಒತ್ತುವರಿ ಆಗ್ತಾ ಇದೆ ಸರ್, ನ್ಯಾಯ ಬೇಕು. ಅವ್ರನ್ನ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ತರ ಆಗ್ತಾ ಇದೆ, ನಾವು ಬಾಬಾ ಸಾಹೇಬ್ನ ಇಡ್ತಾ ಇದೀವಿ ಅಂತ. ನಾವೆಲ್ಲ ಕೂಡ ಗುಂಪು ಸೇರ್ಕೊಂಡು ನಾಳೆ ಬರ್ತೀವಿ ಮಧ್ಯಾಹ್ನ ಮೇಲೆ. ನಾವು ಅದಕ್ಕೊಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಅದಕ್ಕೆ ರಕ್ಷಣೆ ಕೊಡುವಂತ ಕೆಲಸ ಮಾಡೋಣ. ಸಮಾಜ ಇಲಾಖೆಗೆ ಹೇಳೋಣ, ಪಂಚಾಯತಿಗೆ ಹೇಳೋಣ, ಪೊಲೀಸ್ ಇಲಾಖೆಗೆ ಹೇಳಿ ನಾವು ರಕ್ಷಣೆ ಕೊಡ್ಸೋಣ ಅಂತ ನಾವೆಲ್ಲ ಮಾತಾಡ್ಕೊಳ್ಳೋಷ್ಟೊತ್ತಿಗೆ ಇದನ್ನ ಕಿತ್ತಾಕಿದ್ದಾರೆ. ಕಿತ್ತಾಕಿರೋಂಥ ವಿಚಾರ PDO ಹೇಳಿದ್ರೆ ಅವ್ರು ಬಂದು ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡೋಂಥದ್ದು, ರಕ್ಷಣೆ ಮಾಡೋಂಥದ್ದು ಮಾಡಿಲ್ಲ. ಈಗ ಮತ್ತೆ ನಮ್ಮ ದಲಿತ ಮುಖಂಡರು ನಮ್ಮ ಮೇಲೆ ಎತ್ಕಟ್ಟಂತದ್ದು ಇಟ್ಟಿರೋ ಅವ್ರ ಮೇಲೆ ತಪ್ಪು ಆಪಾದನೆ ಮಾಡ್ತಾ ಇದ್ದಾರೆ ಹೊರತು ಕಿತ್ತಾಗಿ ತಿಪ್ಪೆಯಲ್ಲಿ ಎಸ್ದಿರೋ ಅವ್ರ ಲೆಕ್ಕ ಇಲ್ವಾ ಇಲ್ಲಿ? ಅವ್ರೇನು ಸಾಮಾನ್ಯ ವ್ಯಕ್ತಿನಾ ಸರ್? ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾನು ಇದನ್ನೆಲ್ಲ ಮೇಡಮ್ ಅವ್ರು ಕೂಡ ಕೊಟ್ಟಿದ್ದೀನಿ ಸರ್. ಮತ್ತೆ ನಮ್ ಹೋರಾಟ ಹೆಂಗಿರುತ್ತಂತಂದ್ರೆ ನಮ್ಮನ್ನ ಕೇಳ್ತೀವಿ, ಕೇಳಿ ನಮ್ಗೆ ಎತ್ಕಟ್ಟಿದ್ದಾರೆ, ಮಾತಾಡಿದ್ದಾರೆ ಅಂತಕ್ಕಂಥ ನಮಗೆ ಭವನದ ವಿಚಾರ, ಜಾಗದ ವಿಚಾರ ಮಾತಾಡಕ್ಕೆ ಬರುತ್ತೆ ಪ್ರಶ್ನೆ ಇಲ್ದಿರ ಈ ತರ ಅವ್ರನ್ನ ಹಾಕ್ಬೇಕು. ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟು ಅವಮಾನ ಮಾಡೋದಲ್ಲ. ಅವ್ರನ್ನ ಇಟ್ಬಿಟ್ಟು ಇದೇ మాట్లాడుతూ ఉన్నారు.
ಅದಕ್ಕೆ ಇಟ್ಟಿರೋರ್ನ ಪೂರ್ತಿಯಾಗಿ ಅವ್ರನ್ನೇ ಇಷ್ಟಿರೋದ್ರಿಂದಲೇ ಇಲ್ಲೆಲ್ಲ ಸೇರಿ ನಾವು ಯಾಕೆ ಇರ್ಬೇಕಂತ ಅನ್ಯಾಯ ಕೆಲಸ ಯಾಕೆ ಮಾಡ್ಬೇಕು ಸರ್? ಈಗ ಅವ್ರೇನು ನಮ್ಮ ಅನ್ಕೊಂಬಂದ್ರಲ್ಲ, ಇನ್ನೊಬ್ರೇನು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿಲ್ಲ. ಇಲ್ಲಿ ಸಾಮಾಜಿಕ ಜಾಲತಾಣ ನೋಡಿದಾಗ ಒಬ್ಬ ಹೆಂಗಸರು ಅಂಬೇಡ್ಕರ್ ಬೋರ್ಡ್ ಇಡ್ತಾ ಇದ್ರಂದ್ರೆ ನಮ್ಗೆ ಮಾಡ ಸರ್ ಇದೆಲ್ಲ ಸಮುದಾಯಕ್ಕೆ ನಮ್ದೇನೇ ಅವಮಾನ ಮಾಡಲ್ಲ. ಹೋರಾಟ ಮಾಡೋದು ಫೋಟೋ ಇಟ್ಬಿಟ್ಟು ಹೋರಾಟ ಮಾಡಿ ಎಲ್ಲ ಮುಂಚೆ ಬಾಬಾ ಸಾಹೇಬ್ ಬಿಟ್ಬಿಟ್ಟು ಆ ಹೆಂಗಸ ಬಿಸಾಕ್ತಾ ಇದ್ದಾರೆ. ಸಮಾಜ ಏನು ತಿಳ್ಕೊಳುತ್ತೆ? ಸಮಾಜ ಅವ್ರ ಬೇರೆ ಎಷ್ಟು ಅವಮಾನ ಆಗುತ್ತೆ ನಮ್ಗೆ. ಬಾಬಾ ಸಾಹೇಬ್ ಇಟ್ಬಿಟ್ಟೆ ಅಲ್ಲಿ ಜಾಗ ಪಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲಲ್ಲ. ಹೋರಾಟ ಮಾಡ್ಬೋದಲ್ಲ ಸರ್, ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ಬೋದಲ್ಲ. ನೀವೆಲ್ಲ ಬಾಬಾ ಸಾಹೇಬ್ರು ಇಲ್ದಿರ ಹೋರಾಟಕ್ಕೆ ಮಾಡ್ತಾ ಇದ್ದೀರಾ? ಬಾಬಾ ಸಾಹೇಬ್ ಇಲ್ದಿರ ಯಾರು ಹೋರಾಟ ಮಾಡಲ್ಲ. ಏನ್ ಮಾತಾಡ್ತಾ ಇದ್ರಿ ನೀವು? ಈ ಕಡೆ ಈ ಕಡೆ ಶಾಂತಿ ಸಭೆ ಇದು. ಮತ್ತೆ ಅವ್ರು ಮಾತಾಡೋದು ಕರೆಕ್ಟ್, ಇವ್ರು ಮಾತಾಡೋದು ಒಂದ್ ನಿಮಿಷ ಹೇಳಿ. ಶಾಂತಿ ಸಭೆ ಅಲ್ವಾ ಇದು? ನಾವು ಅಧಿಕಾರಿ ಮುಂದೆ ನಾವು ಬಹುಮಾನ ನಾವು ಒಳಪಡಿಸ್ತಾ ಇರೋದು. ಇಲ್ಲಿ ನಮ್ಗೆ ಬಹುಮಾನ ಆಗ್ಬಿಟ್ರೆ ಹೆಂಗಪ್ಪ ಇಲ್ಲಿ? ಅಪ್ಪ, ಈ ಊರಿನ ಗ್ರಾಮಸ್ಥರಲ್ಲಿ ಒಂದು ವಿನಂತಿಯಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಲ್ಲರೂ ಕೂಡ ಅರಿವಿರಬೇಕು. ಇವತ್ತು ಇಡೀ ಪ್ರಪಂಚ, ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ನ ವಿಶ್ವವಿದ್ಯಾಲಯ ಇಟ್ಕೊಳ್ತಾರೆ, ರೋಡಲ್ಲಿ ಇಟ್ಕೊಳ್ತಾರೆ. ಇಂತಹ ಸಮಯದಲ್ಲಿ ಒಬ್ಬ ಲೇಡಿ ಹೋಗಿ ಅಂಬೇಡ್ಕರ್ ನಿಲ್ಲಿಸಿದ್ದಾರೆ ತಪ್ಪ ಅಂತ ಕಂಪ್ಲೇಂಟ್ ಕೊಡಬೇಕು. ನಿಮ್ಮ ಜಾಗ ಇದ್ದರೆ ಅಲ್ಲಿ ತೆರವುಗೊಳಿಸ್ಬೇಕು. ಅದು ಬಿಟ್ಬಿಟ್ಟು ಏಕಾಏಕಿ ಒಬ್ಬ ಹೆಂಗಸು ಹೋಗ್ಬಿಟ್ಟು ಅಂಬೇಡ್ಕರ್ ಕಿತ್ತು ಅಲ್ಲಿ ಬಿಸಾಕ್ತಾರೆ ಅಂದರೆ ಇದು ರಾಂಗ್ ಅಲ್ವಾ? ರಾಂಗ್. ಯಾಕಂದರೆ ಈ ಅಧಿಕಾರಿಗಳು ಬೇಡ, ಬಿಟ್ಬಿಡಿ. ಅಧಿಕಾರಿಗಳು ರವೆಲ್ ಬಿಟ್ಟಿಲ್ಲ. ಅಧಿಕಾರಿಗಳು ಯಾವಾಗ ಬರೋದಂದರೆ ನ್ಯೂಸೆನ್ಸ್ ಆದಾಗ ಅಧಿಕಾರಿಗಳ ಗಮನಕ್ಕೆ ಹೋಗ್ಬೇಕು. ಇಲ್ಲಿ ಗ್ರಾಮ ಪಂಚಾಯತಿ, ಯಾರು ಗ್ರಾಮ ಪಂಚಾಯತಿ ನೀವು ಜಾಗ ಬೇಕು ಅಂತ ಹೇಳಿದ್ರಲ್ಲಪ್ಪ, ನೀವು ಅವತ್ತೇ ಬಗೆಹರಿಸಿದ್ರೆ ಈಗ ಗೊಂದಲ ಆಗ್ತಾ ಇತ್ತ? ಕೇಳ್ಕೊಳ್ಳಿ ಅಷ್ಟೇ. ಗ್ರಾಮ ಪಂಚಾಯತ್ ವೈಫಲ್ಯದಿಂದ ಇವತ್ತು ಈ ಊರಲ್ಲಿ ಅಶಾಂತಿ ಉಂಟಾಗಿದೆ. ಇಡೀ ದೇಶಕ್ಕೆ ಗೊತ್ತಾಗದ ರೀತಿ ಮಾಡ್ಕೊಂಡಿದ್ದೀವಿ. ಪಾಪ ನಮ್ಮ ದೇವರಾಜು ಹೇಳ್ತಾ ಇದ್ರು, ನಮ್ಮ ಸೇನಾನಿ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂದರೆ, ಅರ್ಥ ಮಾಡ್ಕೊಳ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಸಿಲಲ್ಲಿ ಇಡೋದು ಎಷ್ಟು ಸರಿ ಅಂತ. ನಮಗೆ ಜಾಗ ಬೇಕು, ಜಾಗ ತಗೊಳ್ರ, ಜಾಗ ಸರಿ. ಇಲ್ಲೆಲ್ಲೋ ಜಾಗ ಕೊಟ್ಟವ್ರೆ ಅದು ಸರಿ ಇಲ್ಲ. ನಮ್ಗೆ ಜಾಗ ಬದಲಿ ಜಾಗ ಬೇಕು, ಕೇಳಬೇಕು. ನೀವು ಕೇಳಿದ್ರಿ, ಅಪೀಲ್ ಹಾಕಿದ್ದೀವಿ, ಅವ್ರಿಗೆ ಪರ್ಮಿಷನ್ ಅವ್ರು ಕೊಟ್ಟಿಲ್ಲ, ಸರಿ. ನೀವು ಪೊಲೀಸ್ ಇಲಾಖೆ ಅವ್ರಿಗೆ ಗಮನ ತರಬೇಕಾಗಿತ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಗೌರವಯುತದಿಂದ ನಡೆಸ್ಕೊತಾ ಇರೋದೇ ನಾವಲ್ಲ. ನಾವೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೀದಿಗಾಗಿಡೋದು, ಚುಕ್ಕಿಗಾಗಿಡೋದು ತಪ್ಪು, ರಾಂಗ್. ಆದರೆ ಆ ಜಾಗ ಸರಿ. ತಮ್ಮ ಇಲಾಖೆ ಒಂದು ಗಮನಕ್ಕೆ ಏನಪ್ಪ ಅಂದರೆ, ಈ ಜಾಗ ಸರ್ಕಾರಿನ ಖಾಸಗಿ, ಸರ್ಕಾರಿ ಜಾಗ ಆದರೆ ಫಿಕ್ಸ್ ಮಾಡಿ. ನಾನು ಹೇಳೋದು, ಊರಿನ ಮುಖಂಡರು ಏನೋ ತಪ್ಪು ಮಾಡಿಬಿಟ್ಟವ್ರೆ, ಅವ್ರನ್ನ ಜೈಲಿಗೆ ಹಾಕಿಬಿಡ್ಬೇಕು, ಇವ್ರನ್ನ ಜೈಲಿಗೆ ಹಾಕಬೇಕು, ಹಂಗೆ ಮಾತಾಡೋದು ಬೇಡ. ಊರಲ್ಲಿ ಶಾಂತಿ ಉಳಿಬೇಕು, ಶಾಂತಿ ನೆಲೆಸಬೇಕು. ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ. ಬಾಬಾ ಸಾಹೇಬ್ ನಿಮಗೆ ಎಷ್ಟು ಗೌರವ ಇದೆ, ನಮಗೂ ಅಷ್ಟೇ ಇದೆ. ಅಧಿಕಾರಿಗಳು ಕೂಡ ಅಷ್ಟೇ ಗೌರವ ಇದೆ. ಯಾರ ಮೇಲೆ ಒತ್ತಡ ಆಗೋದು ಬೇಡ, ಯಾರ ಮೇಲೆ ಶಿಸ್ತುಕ್ರಮ ಜರುಗಿಸೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನಿರ್ಮಾಣ ಮಾಡಿದ್ರು ಆ ಜಾಗನ ಮೀಸಲಿಟ್ಟು ಅಂಬೇಡ್ಕರ್ ನಿರ್ಮಾಣ ಮಾಡಿ, ಬೇರೆ ಏನು ಮಾತಾಡಬೇಕು. ಎಲ್ಲರಿಗೂ ನ್ಯಾಯ ಸಿಗಲಿ. ನಾವೇಳು ಹೇಳೋದು ನೋಡಿ, ಹೇಳ್ತಾ ಇದ್ದಾರೆ ಎಲ್ಲರೂ ದೊಡ್ಡವ್ರು ಹೇಳ್ತಾರೆ, ಕೇಳಿ. ಏನು ಗೊತ್ತಾ, ಈಗ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಕಡೆನೂ ತಪ್ಪಾಗಿರ್ಬೋದು, ಅವ್ರ ಕಡೆನೂ ತಪ್ಪಾಗಿರ್ಬೋದು, ಎರಡು ಕಡೆನೂ ತಪ್ಪಾಗಿರ್ಬೋದು. ಈ ತಪ್ಪನ್ನು ಈಗ ದೊಡ್ಡದು ಮಾಡ್ಕೊತ ಅವ್ರು ಏನಾಗುತ್ತೆ, ಒಂದಕ್ಕೊಂದು ಇದಾಗ್ತಾ ಹೋಗ್ತದೆ. ಯಾಕಂದರೆ ನಮಗೂ ಅರಿವಿರಬೇಕು, ಅವ್ರಿಗೂ ಅರಿವಿರಬೇಕು. ಇದು ಗೊತ್ತಿದೆಯೋ ಗೊತ್ತಿಲ್ವೋ ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತಿದೆ ಬೈ ಮಿಸ್ಟೇಕ್ ಆಗಿರ್ಬೋದು, ಅವ್ರಿಗೆ ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಆಗಿರ್ಬೋದು. ಇದನ್ನು ಇಲ್ಲಿಗೆ ಬಿಟ್ಟು ಮುಂದೆ ಈ ರೀತಿ ಆಗದಂಗೆ ಏನು ನಾವು ಪ್ರಿಕಾಷನ್ಸ್ ಬೇಕು ಅದೆಲ್ಲ ನಾವು ಮಾಡ್ತೀವಿ. ಇಲಾಖೆ ಇದೆ, ಈಗ ಇವರು ನಮ್ಮ ಆಫೀಸರ್ಸ್ ಇಲ್ಲಿ ಬಂದಿದ್ದಾರೆ. ಮುಂದೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಮುಂದೆ ಡಿಮ್ಯಾಂಡ್ಸ್ ಇಡಿ, ಏನು ಎಲ್ಲರೂ ಕೂತ್ಕೊಂಡು ಬಗೆಹರಿಸಿ ಒಂದು ಇದನ್ನು ಇದು ಮಾಡಿಸಿ ಒಂದು ಇದು ಮಾಡ್ಕೊಂಡು ಯಾರಿಗೆ ಯಾರು ಯಾರು ಮಾಡಿದಾರೆ ಅಮ್ಮ ಲೇಡಿನ ಹೋಗಿ ಸಾರಿ ಕೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಅಂತ ಗೊತ್ತಾಗಿದೆ. ಅವ್ರು ನಾವೇ ದೊಡ್ಡವ್ರು ಕೊಡೋ, ಈ ಪ್ರಪಂಚದಲ್ಲಿ ನಾವೇ ದೊಡ್ಡವರು, ಸಂವಿಧಾನ ಕೊಟ್ಟವ್ರೆ ನಾವಲ್ಲ ದೊಡ್ಡವರು. ನಾವೇ ಕ್ಷಮಿಸ್ಬಿಡೋಣ, ಅಧಿಕಾರಿಗಳು ಬೇಡ, ಅವ್ರ ಕ್ರಮ ಕೈಗೊಂತಾರೆ. ಯಾರ ಮೇಲೆ ಶಿಸ್ತು ಕ್ರಮ ಆಗೋದು ಬೇಡ, ನನ್ಗೆ ಇಷ್ಟ ಆಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗ ಸರ್ಕಾರಿ ಆಗಿದೆ, ಅವ್ರು ಮೀಸಲಿಡೋ ಕೆಲಸ ಅಧಿಕಾರಿಗಳು ಮಾಡ್ತಾರೆ. ಎಲ್ಲರೂ ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಬದುಕೋದು ಕಲ್ಕೊಂಡ್ರೆ ಅಷ್ಟೇ. ನೀವು ಅವ್ರ ಮ್ಯಾಗ ಇವ್ರ ಮ್ಯಾಗ ಹೇಳ್ಕೊಳ್ಳೋದು ಇದಾಗೋದೇ ಬೇಡ. ಆಗ್ಬೋದೇನಪ್ಪ? ಬೇರೆ ಏನೇನು ಡೌಟ್ಸ್ ಇದೆ ಕೇಳ್ಬೇಕು ನೀವು.
ಯಾರ ಮೇಲೆ ಸಿಸ್ಟಮ್ ಆಗಿ ನಾವ್ ಏನ್ರಿ ಊಟ ಹಾಕೊಂತೀವಿ? ಏನಿದ್ರು ಆ ಜಾಗ ಸರ್ಕಾರಿ ಜಾಗ ಆಗಿರೋದ್ರಿಂದ ಅವ್ರು ಫಿಕ್ಸ್ ಮಾಡ್ಕೊಡೋ ಜವಾಬ್ದಾರಿ ಅಧಿಕಾರಿ ಮಾಡ್ತಾರೆ. ಅವ್ರಿಗೆಲ್ಲ ನಾವೆಲ್ಲ ಅಣ್ಣ ತಮ್ಮರು ಕೂಡ ಒಂದಾಗಿ ಅದ್ರ ಸಹಬಾಳ್ವೆಯಿಂದ ಬದುಕಾಡ್ತಾರೆ. ಇದಾಗೋದು ಬೇಡ. ದೇವರಾಜ್ ಮನ್ಸಿಗಾಗಿ ಹೇಳ್ಕೊಂಡ್ಬಿಡ್ತು ಏನು ಮಾಡ್ತೀವಿ? 10 ಜನ ಈಗ ಇಲ್ಲಿ ಏನು ಯಾರ ಪರ ಏನೋ ಯಾರ ವಿರುದ್ಧ ಏನೋ ವಕಾಲತೆ ನಾನು ಮಾತಾಡ್ತಾ ಇರೋದು ತತ್ವದ ಪರ. ಕರೆಕ್ಟ್ ಆಗಿದೆ. ನಾನು ಮಾತಾಡ್ತಾ ಇರೋದು ತತ್ವದ ಪರ. ಕರೆಕ್ಟ್ ಇದೆ. ಅಂಬೇಡ್ಕರ್ ಅವರ ಅರಿವೇ ಇಲ್ಲದೆ ಇದ್ರೆ, ಹೋರಾಟದ ಪ್ರಜ್ಞೆ ಇಲ್ಲದೆ ಇದ್ರೆ ತೆಗೆದುಕೊಂಡೋಗಿ ಎಲ್ಲಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ನಾಯಕತ್ವ ಗುಣನ ಅಲ್ಲ. ಯಾರು ಅವಮಾನ ಮಾಡ್ತಾರೆ ಈ ಸಮಾಜದಲ್ಲಿ ಅಂಬೇಡ್ಕರ್ ಅವ್ರನ್ನ? ಬೇರೆ ಜಾತಿಯವರು ಮಾಡ್ತಾ ಇದ್ದಾರಾ? ನಮ್ಮನ್ನ ನಾವೇ ಅವಮಾನ ಮಾಡ್ಕೊತಾ ಇದೀವಿ, ನಮ್ಮನ್ನ ನಾವೇ ಇದು ಮಾಡ್ತದೆ. ಏನ್ ಬೇಳೆ ಬೇಯಿಸ್ಕೊಳಕ್ಕ, ಇಲ್ಲ ಜೀವನಕ್ಕ, ಇಲ್ಲ ಹೊಟ್ಟೆ ಪಾಡ್ಗಾಗ ಏನಕ್ಕೆ ಮಾಡ್ತಾ ಇದಾರೆ ಇಂಥ ಕೆಲಸಗಳು? ನಾನ್ ನೇರ ನಿಷ್ಠುರವಾಗಿ ನಾನು ಕೇಳ್ತಾ ಇದ್ದೀನಿ. ಇದ್ರಲ್ಲೇನಾದ್ರು ನಾನೇನಾದ್ರು ಬೇರೆ ಬೇರೆ ಅವ್ರಿಗೇನಾದ್ರು ಸಪೋರ್ಟ್ ಮಾಡ್ಬೇಕಲ್ಲ, ಇನ್ನೊಬ್ರು ಸಪೋರ್ಟ್ ಮಾಡಿ ನನಗೇನು ಅವಶ್ಯಕತೆ ಇಲ್ವೇ? ಸಾಮಾಜಿಕ ಜಾಲತಾಣದಲ್ಲಿ ಬಂದ ಮೇಲೆ ಒಬ್ಬ ಸಂಘಟನೆ ಮುಖಂಡ ಆಗ್ಬಿಟ್ಟು ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ನನಗೂ ಇದೆ, ಕೇಳುವಂತ ಹಕ್ಕು ನನಗೂ ಇದೆ. ಅಂಬೇಡ್ಕರ್ ಅವರು ಏನು ಯಾರ ಮನೆ ಸೊತ್ತು ಅಲ್ಲ, ಯಾರು ವ್ಯಕ್ತಿ ಸೊತ್ತುನೂ ಅಲ್ಲ, ವ್ಯಕ್ತಿ ಒಬ್ಬ ಖಾಸಗಿ ವ್ಯಕ್ತಿ ಸೊತ್ತುನೂ ಅಲ್ಲ, ಯಾರ ಮನೆ ಸೊತ್ತುನೂ ಅಲ್ಲ, ಯಾರ ಆಸ್ತಿನ ಸೊತ್ತು ಅಲ್ಲ. ಏನು ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ದೇಶಕ್ಕೆ ಸೀಮಿತ ಅಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತ. ಅಂತವರೇನು ಬರೀ ದಲ್ದ್ರೆ ಮುಟ್ಕೋಬೇಕು ಅಂಬೇಡ್ಕರ್ ಫೋಟೋನ, ಬರೀ ದಲ್ದ್ರೆ ಇದು ಮಾಡ್ಕೋಬೇಕು ಅಂತಕ್ಕಂಥದ್ದು ಏನಿಲ್ಲ. ಅಂಬೇಡ್ಕರ್ ನಮ್ಗೆ ಒಬ್ಬರಿಗೆ ಮೀಸಲಾತಿ ಕೊಟ್ಟಿಲ್ಲ, ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿಲ್ಲ, ಸಂವಿಧಾನ ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಹಕ್ಕುಗಳು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಾನೂನು ಅರಿವಿಲ್ಲದೆ ಕಾನೂನು ಕೈ ತೆಗೆದುಕೊಂಡು ಕಾನೂನು ಬಾಹಿರ ಕೆಲಸಗಳನ್ನ ಮಾಡೋ ಅಂತದ್ದು ಸಂಘಟನೆ ಮುಖಂಡರ ಲಕ್ಷಣಗಳು ಅಲ್ಲ, ನಾಯಕತ್ವದ ಗುಣಗಳು ಅಲ್ಲ. ನೀವು ದಯವಿಟ್ಟು ವಾಪಸ್ ತಗೋಬೇಕು. ನಾವು ಆಲ್ರೆಡಿ ಎಲ್ಲಾನು ತಗೊಂಡು ಕ್ರಮ ಮಾಡಿದ್ದೀವಿ. ಆಲ್ರೆಡಿ ಸರ್ಕಾರ ಕೊಟ್ಟಿದ್ದೀನಿ, ಯಾಕೆ ಮಾಡಿಲ್ಲ? 3 ವರ್ಷ ಆಗಿದೆ ಬಂದಾಗ ಜಾಗ ತೋರಿಸಿ ಸುಬ್ರಹ್ಮಣ್ಯ ಅವರೇ ಜಾಗ ನಾನು ಕೇಳಿದೆ ಅವಾಗ. ಆ್ಯಕ್ಚುಲಿ ಬರೀ ಬಂಡೆಗಳಿದೆ ಅಂದರೆ ಸರ್ ನೀವು ಅದು ಮಾಡಿಕೊಡಿ, ನಮಗೆ ನಾವು ಲೆವೆಲ್ ಮಾಡ್ಕೊತೀವಿ ಅಂತ. ಅವ್ರು ಏನು ಹೇಳಿ ಮೆಜರ್ಮೆಂಟ್ಗಳು ತೋರಿಸಿದ್ರು ಅದಷ್ಟು ನಾನು ಎಂಟ್ರಿ ಮಾಡಿ ಡಿಮ್ಯಾಂಡಲ್ಲಿ ಎಂಟ್ರಿ ಮಾಡಿ ಕಾಪಿ ಕೂಡ ಇಶ್ಯೂ ಮಾಡ್ತೀನಿ ಸರ್. ನಾನು ಕೇಳಿದ್ದು ಆಕ್ಚುಲ್ ಆಗಿ ನೋಡಿ, ನಾನು ಆಲ್ರೆಡಿ ದಾಖಲೆ ಕೊಟ್ಟಿದ್ದೀನಿ. 60 120 ಅಂತ 94 92 ಖಾತೆ ನಂಬರ್ ಕೊಟ್ಟಿದ್ರು. ನಾನು ಅದನ್ನೇ ಬೇಕು ಅಂತ ಹೇಳಿದೆ. ಅವ್ರು ಅಂಬೇಡ್ಕರ್ನ ಬೇಡ, ಊರೊಳಗಡೆ ಇರೋದು ಬೇಡ ಅಂತ ಕಡೆ ತಂದು ಮಾಡಿದ್ವಿ. ಅವರು ಊರಲ್ಲೇ ಇರಬಾರ್ದು ಅಂತ ಕಡೆ ಬಿಸಾಕಿದ್ರು. ಈಗ ಅವ್ರು ಖಾತೆ ಮಾಡಿದಾರೆ, ಸಂತೋಷ. ಈ ಖಾತೆನ ಅವ್ರು ಒತ್ತುವರಿ ತೆರವು ಮಾಡ್ಕೊಟ್ಟಿದಾರ, ತಿಪ್ಪೆ ಇದೆ. ಈಗ ಅವ್ರು ಖಾತೆ ಮಾಡಿದ್ರೆ ಸತ್ಯ ನಿಜ, ಅದನ್ನ ತೆರವು ಮಾಡಿ ಇದು ಪಂಚಾಯತಿ ಜಾಗ ಅಂತ ಮಾಡ್ಬೇಕಾಗಿತ್ತಲ್ವಾ? ಸಾಕ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟಿರುವಂತ ರಿಲೇಷನ್ ಅಂತ ನೀವು ಚೆನ್ನಾಗಿದೆ, ಚೆನ್ನಾಗಿಲ್ಲ ಪ್ರಶ್ನೆ ಅಲ್ಲ. ಈಗ ನಾನೇ ನೀವು ಕೇಳಿದ ಜಾಗ ಕೊಟ್ಟಿದ್ದೀನಿ ಅಂತ ನೀವು ಆತ್ಮಸಮಸ್ಯೆ ಹೇಳಿ. ನಾನು ಜಾಗ ಈಗ ಕೇಳಿದ್ನ ಅದು ಕೇಳಿದ್ನ ಕೇಳಿ. ನೀವು ಒಳಗಡೆ ಒಂದು 8 ಗುಂಟೆ ಜಮೀನಿದೆ, ಅದರಲ್ಲಿ ತೋರಿಸಿದ್ರು. ಅದು ತಹಸೀಲ್ದಾರ್ ಆಫೀಸ್ ಅವರೆಲ್ಲ ಬಂದು ನೋಡ್ಬಿಟ್ಟು ಇದನ್ನೆಲ್ಲ ಹಂಗೆ ಪೆಂಡಿಂಗ್ ಇದೆ ಸರ್. ಅದು ಖಾತೆ ಮಾಡಿದ್ದಾರೆ ಸರ್. ಅಲ್ಲಿ ಪಂಚಾಯತ್ ಹಿಂದೆ ಗ್ರಾಮ ಪಂಚಾಯತ್ ಮುಂಚೆ ಖಾತೆ ಮಾಡಿಕೊಟ್ಟಿದ್ರು. ಆದ್ರೆ ಆಫೀಸ್ ಅವ್ರು ನಿಮ್ ಖಾತೆ ವಜಾ ಮಾಡ್ತೀವಿ, ಆ ಜಾಗನ ಯಾರಿಗೂ ಅಲಾಟ್ ಮಾಡೋದಿಲ್ಲ ನಾವು. ಒಂದು ಆಲ್ರೆಡಿ ಮನೆ ಕಟ್ಕೊಂಡು ಏನ್ ಮಾಡೋದಕ್ಕೆ ಅಂದ್ರೆ ಮನೆಗಳನ್ನ ನಾವು ತಹಸೀಲ್ದಾರ್ ನೀವು ಅದ್ರ ಬಗ್ಗೆ ಯಾವ್ದೇ ಖಾತೆಗಳು ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದ್ರು. ಇವರು ರೆವಿನ್ಯೂ ಅಧಿಕಾರಿಗಳು ಎಲ್ಲ ಇಲ್ಲೇ ಬಂದು ಸ್ಪಾಟ್ ಅಲ್ಲೇ ಬಂದಿದ್ರು. ಸ್ಪಾಟ್ ನಲ್ಲೇ ಬಂದು ಎಲ್ಲ ಮಾಜರ್ ಮಾಡಿ ಅಳತೆ ಮಾಡಿ ಫಿಕ್ಸ್ ಮಾಡಿ ಇದಿಷ್ಟು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಅವಾಗ ಹೇಳಿದೆ ನೋಡಪ್ಪ ಡಿಸ್ಪ್ಯೂಟ್ ಲ್ಯಾಂಡ್ ಅಂತ ಅಂದ್ಬಿಟ್ಟು ಅವರೇ ಇದು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ತಿರ್ಗಾ ಮತ್ತೆ ಅಂಬೇಡ್ಕರ್ ಭವನಕ್ಕೆ ಅಲ್ಲಿ ಅಂತಂದ್ರೆ ತಿರ್ಗಾ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇದು ಬಿಟ್ಟು ಬೇರೆ ಜಾಗ ಇರ್ತೀವಿ. ಅವಾಗ ಅವರು ಜಾಗ ತೋರಿಸೋದು ಇಲ್ಲಿದೆ ನೋಡಿ ಸರ್, ಸರಿ ಮಾಡ್ಕೊಡಿ ಅದನ್ನ. ಹಂಗೆ ಅಧ್ಯಕ್ಷರು ಬಂದರು, ಹಂಗೆ ಮೀಟಿಂಗಲ್ಲಿ ಇಟ್ಕೊಂಡು ಹಂಗೆ ರೆಸಲ್ಯೂಷನ್ ಮಾಡಿ ಕಾಪಿ ಇಶ್ಯೂ ಮಾಡಿ. ಏನಪ್ಪ ಅಧ್ಯಕ್ಷರೇ? ಹೌದು ಸರ್, ಇದ್ದಾರೆ ಅಷ್ಟೇ ಇದೆ. ಬಂದ್ಮೇಲಂತೂ ಯಾವ ಖಾತೆ ಮಾಡಿಲ್ಲ. 7 ವರ್ಷದಿಂದ ಯಾಕೆ ಈಗ ಎಲ್ರಿಗೂ ಜೈ ಭೀಮಪ್ಪ. ಈಗ ಶಾಂತಿ ಸಭೆ, ಇದು ಶಾಂತಿ ಸಭೆ ಮಾನ್ಯ ನಮಗೆ
ಈಗ DOS ಸಾಹೇಬರು ಮತ್ತು ನನಗೆ ಸರ್ಕಲ್ ಇನ್ಸ್ಪೆಕ್ಟರ್ ರಾತ್ರಿ ಫೋನ್ ಮಾಡಿ ಹೇಳಿದ್ರು. ಮತ್ತು ನನಗೆ ಸುಬ್ರಹ್ಮಣ್ಯ ನಿನ್ನೆ ಮಧ್ಯಾಹ್ನ ಹೇಳಿದ್ರು. ಅವಾಗ ಇಂಟಿಮೇಷನ್ ನಾನು ಕೊಟ್ಟಿದ್ದೀನಿ PDOಗೆ, ಫಸ್ಟು ತಕ್ಷಣ ಹೋಗ್ಬಿಟ್ಟು ಅದನ್ನು ಅಟೆಂಡ್ ಮಾಡು ಅಂತ ಹೇಳಿದ್ರು. ಅವ್ರು ಬೇರೆ ಯಾವುದೋ ಕೋರ್ಟ್ ಕೇಸ್ ಇತ್ತು, ಅಲ್ಲಿ ಸ್ವಲ್ಪ ಲೇಟ್ ಆಗಿರ್ಬೋದು. ಅದು ಬಿಟ್ಟರೆ ಆ ಥರ ನೆಗ್ಲಿಜೆನ್ಸಿ ಅಂತೂ ಅಧಿಕಾರಿಗಳಲ್ಲಿ ಅಂಬೇಡ್ಕರ್ ಬಗ್ಗೆ ನಮಗಂತೂ ಇಲ್ಲ ಯಾವುದು. ಯಾಕಂದರೆ ಈಗ ನೋಡಿ, ನಿಮಗೆ ಅವಕಾಶಗಳು ಕೊಟ್ಟಿದ್ದೀವಿ, ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳೆಲ್ಲ ಕೂಡ ಹೇಳಿದಿರಲ್ಲ. ಹಂಗಾಗಿ ಈಗ ನಮಗೆ ಇಲ್ಲಿ ದೊಡ್ಡವರೊಬ್ಬರು ಬಂದಿದ್ದಾರೆ, ನಮಗೆ ಪ್ರಕಾಶ್ ಅಣ್ಣ ಅಂತೇಳಿ ಕೋಲಾರ್ನವರು, ಒಂದು ಸೀನಿಯರ್ ಲೀಡರ್ ಬಂದಿದ್ದಾರೆ. ಅವರು ಕೂಡ ಇಷ್ಟು ಮಾತಾಡಿದರು. ಅಲ್ಲಿ ಕೆಲವು ಮಾತುಗಳು ಮಾತಾಡಿದಾಗ ತಾವು ಕೇಳಿಸ್ಕೊಂಡಿರ್ಬೋದು. ಅಲ್ಲಿಟ್ಟಿದ್ದು ಮೊದಲನೇದಾಗಿ ತಪ್ಪು, ಅದನ್ನು ತೆರವು ಮಾಡಿದ್ದು ಕೂಡ ತಪ್ಪೆ. ಯಾಕೆ ಮಾಡಬೇಕಾಗಿತ್ತು? ಅಧಿಕಾರಿಗಳಿದ್ದಾರೆ, ನಮ್ಗೆ ತಿಳಿಸ್ಬೇಕಾಗಿತ್ತು. ಯಾರೇ ಇರಲಿ, ರೆಡ್ಡಿ ಇರಲಿ, ಇನ್ನೊಬ್ರು ಇರಲಿ, ಮತ್ತೊಬ್ರು ಇರಲಿ, ಆ ಮಹಾನ್ ಭಾವನು ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವು ಬದುಕ್ತಾ ಇರೋದು. ಅವರು ಕಾಲ ಕೆಳಗಡೆ ಇರುವಂತ ಕಸ ನಾವೆಲ್ಲ ಕೂಡ ಹೇಳ್ಬೇಕಂದ್ರೆ ದೊಡ್ಡ ಮಾತಿದ್ದು. ಯಾರೋ ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಯಾವುದೇ ಕೂಡ ಬೇರೆ ಮಾತು ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಾವು ಬದುಕಬೇಕಂದ್ರೆ ಹುಟ್ಟಾಗ್ಲಿಂದ ಸಾಯೋವರೆಗೂ ಪ್ರತಿಯೊಂದು ಕೂಡ ಯಾರು ಹೆಂಗೆ ಬದುಕಬೇಕು, ಏನು ಮಾಡಬೇಕು ಎಲ್ಲ ಕೂಡ ಪ್ರತಿಯೊಂದು ಕೂಡ ವಿಡಿಯಾಗಿ ಅವರು ತಿಂಡಿ, ಅನ್ನ, ಆಹಾರ ಎಲ್ಲ ಸಂಸಾರ ಎಲ್ಲ ಬಿಟ್ಟು ಮಾಡಿರುವಂತ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಂಗಾಗಿ ಈಗ ಎರಡೂ ಕೂಡ ನಾವು ಯೋಚನೆ ಮಾಡಿದ್ದೀವಿ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಣ್ಣವ್ರು ಮಾತಾಡಿದ್ದು ಪ್ರಕಾಶ್ ಅವರು ಕೇಳ್ಕೊಂಡು, ಹಂಗಾಗಿ ಈಗ ಅವರು ಮಾತಾಡಿರೋದ್ರಲ್ಲಿ ಎಲ್ರಿಗೂ ಒಪಿನಿಯನ್ ಇದೆಯಾಗಿದ್ರೆ ನಾನು ಹೇಳ್ತೀನಿ. ಅವರೊಂದು ಮಾತಾಡಿದ್ರು, ಅವರು ಮಾತಾಡಿರೋ ಮಾತಲ್ಲಿ ಎಲ್ರಿಗೂ ಒಪ್ಪಿಗೆ ಇದೆ ಅಂದರೆ ನಾನು ಫೈನಲ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪ ಅಲ್ಲಲ್ಲ, ಆ ಮಾತಾಡಿ ಕೇಳಿಸ್ಕೊಂಡ್ರಲ್ಲ ನಾವು ಇನ್ನೊಂದು ಥರ ಹೇಳೋದು ಬೇಡ. ಅದಕ್ಕೆ ಇಷ್ಟದ ಮೇಲೆ ಮುಗ್ದೋಯ್ತು ಕತೆ. ಅಣ್ಣ ಅವರು ದೊಡ್ಡ ಮಾತು ಹೇಳಿದರೆ ನಾನು ದೀರ್ಘವಾಗಿ ಯೋಚನೆ ಮಾಡಿದ್ವಿ. ಜಡ್ಜ್ಮೆಂಟ್ ಸಾಹೇಬ್ರು ಕೊಡ್ತಾರೆ, ನೀವು ಒಪ್ಕೊಳ್ತೀರಾ? ನೀವು ಒಪ್ಕೊಳ್ಳಂಗಿದ್ರೆ ನಾವು ಜಡ್ಜ್ಮೆಂಟ್ ಕೊಟ್ಬಿಡ್ತೀವಿ. ಅಣ್ಣ ಅವ್ರು ಹೇಳಿದ್ದೆ, ಅವರು ಕಮ್ಯುನಿಟಿ ಅವರು ಸೀನಿಯರ್ ಲೀಡ್ರು. ನಾವು ಅವನ್ನೆಲ್ಲ ನೋಡಿದ್ದೀವಿ, ಖುದ್ದಾಗಿ ಅವ್ರ ಹತ್ರ ಮಾತಾಡಿದ್ದೀವಿ. ಇದರಲ್ಲಿ ಪಕ್ಷಪಾತ ಇಲ್ಲ, ಭೇದ ಭಾವ ಇಲ್ಲ. ಇದೊಂದು ಶಾಂತಿ ಸಭೆ ಅಂತ ಅಂದಮೇಲೆ ಇಲ್ಲಿ ಶಾಂತಿಗೆ ಭಂಗ ತರುವಂತ ಕಾರ್ಯ ಆಗ್ಬಾರ್ದು. ಏನಪ್ಪಾ ದೇವರಾಜ್, ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಗೌರವ ಕೊಟ್ಟಿದ್ದಾರೆ, ಅದನ್ನು ನಾವೆಲ್ಲರೂ ಉಳಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವು ಯಾವತ್ತೂ ಧಕ್ಕೆ ತರಬಾರ್ದು. ನಾವು ಧಕ್ಕೆ ತಂದರೆ ಅವರ ಒಂದು ಆದರ್ಶಗಳನ್ನು ನಾವು ಪಾಲನೆ ಮಾಡಿದಂಗೆ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ಈಗ ಇನ್ನೊಂದು, ಇಲ್ಲಿ ಆಯಮ್ಮ ಬಂದು ನಮಗೆ ಆಯಮ್ಮ ಆಲ್ರೆಡಿ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ಅವ್ರಿಗೆ ಗೊತ್ತಿದೆ ನಾವು ಮಾಡಿದ ತಪ್ಪು ಅಂತ ಗೊತ್ತಿದೆ. ನಾನು ಒಂದು ಹೇಳ್ತೀನಿ ಕೇಳಿಲ್ಲಿ, ಈಗ ನಮ್ಮ ಮಣಿ ಇದ್ದಾನೆ, ಅವನಿಗೆ ಗೊತ್ತಿದ್ದು ಮಾಡಿದನೋ ಗೊತ್ತಿಲ್ಲ ಮಾಡಿದನೋ ಅದು ಗೊತ್ತಿಲ್ಲ, ಅದು ಬಿಟ್ಬಿಡೋಣ. ಅವ್ರಿಗೂ ಗೊತ್ತಿದ್ದು ಮಾಡಿದನೋ ಗೊತ್ತಿದ್ದ ಮಾಡಲ್ಲ ಅದನ್ನೂ ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದು ಮಾಡಿದ್ರೆ ತಪ್ಪದು. ಈಗ ಅವ್ರಿಗೂ ಗೊತ್ತಿದ್ದು ಮಾಡಿದ್ರೆ ಅದು ಈಗ ಅವರು ತಪ್ಪೆ. ಅವರು ಏನೋ ಒಂದು ಇದು ಮಾಡಿ ಈಗ ಅವರು ಇಟ್ಟಿದ್ದಾರೆ, ಅದನ್ನು ಕ್ಷಮೆ ಮಾಡೋಣ. ಅವರು ಗೊತ್ತಿದ್ದು ಮಾಡಿದರೆ ಅದು ತಪ್ಪೆ. ನಾನೊಂದು ಹೇಳ್ತೇನೆ, ಇದು ಒಂದು ಸಿವಿಲ್ ಡಿಸ್ಪ್ಯೂಟ್ಗೆ ಬಂದಂತಹ ಒಂದು ಸಮಸ್ಯೆ ಇದೆ. ಇದು ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಬೇಕು ಅಂತೇನಾದರೂ ಮಾಡಿದರೆ ನಾವು ಬಿಡ್ತಿದ್ದಿಲ್ಲ. ನಾನು ಇದರಲ್ಲಿ ಕಾಂಪ್ರಮೈಸ್ ಆಗ್ತಿದ್ದಿಲ್ಲ. ಅದೊಂದು ಹೇಳ್ತೀನಿ, ಸಾರ್ವಜನಿಕವಾಗಿ ಬೇಕಂತೇನೆ ಏನಾದ್ರು ಇಂಟೆನ್ಷನ್ಲಿ ಮಾಡಿದ್ದಾರೆ ಅಂತಂದರೆ ಅದನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಒಂದೆರಡು ಮನೆಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಈಗ ಬಾಬಾ ಸಾಹೇಬರನ್ನ ಮಧ್ಯೆ ತಂದು ನಾವು ಅವಮಾನ ಮಾಡೋದು ದಯವಿಟ್ಟು ಬೇಡ, ಯಾರು ಬೇಡ. ಇದು ಈಗ ನಮ್ಮ ವೆಂಕಟೇಶ್ ಸರ್ ಹೇಳಿದ್ದಾರೆ, ಮತ್ತು ದೊಡ್ಡ ಪ್ರಕಾಶ್ ಹೇಳಿದ್ದಾರೆ, ಎಲ್ಲರೂ ಬಂದಿದ್ದೀರಿ. ಏನು ಮುಂದೆ ಏನು ಆಗಬೇಕು ಅದನ್ನು ಆಲೋಚನೆ ಮಾಡೋಣ. ಇಲ್ಲಿ ಯಾವುದನ್ನು ತೊಂದರೆ ಆಗೋದು ಬೇಡ, ಯಾವುದನ್ನು ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ. ಈಗ ಜಾಗ ಬೇಡ ಅಂತ ಹೇಳ್ತಾ ಇದ್ರೆ ಅವ್ರು ಇದ್ದಾರೆ, ಡಿಸಿಷನ್ ಕೊಡ್ತಾರೆ, ನಿಮ್ಗೆ ಎಲ್ಲಿ ಬೇಕು ಎಲ್ಲರಿಗೂ ಒಬ್ಬಟ್ಟು ಆಗ್ತಕ್ಕಂಥ ಒಂದು ಜಾಗವನ್ನು ಹುಡುಕಿ ಅದನ್ನು ಫೈನಲ್ ಮಾಡಿ ಅವ್ರನ್ನ ಮಾಡಿಕೊಡ್ತಾರೆ. ಅದಕ್ಕೆ ಏನೇನು ಬೇಕೋ ಅವ್ರು ಇದ್ದಾಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಅದಕ್ಕೆ ಏನು ಬೇಕೋ, ಏನು ಕಾರ್ಯಕ್ರಮ ಬೇಕೋ, ಅದಕ್ಕೆ ಮಂಜೂರಾತಿ ಬೇಕೋ, ದುಡ್ಡು ಬೇಕೋ, ಅದು ಬೇಕೋ, ಇದು ಬೇಕೋ ಡಿಮ್ಯಾಂಡ್ ಮಾಡಿ ಕೇಳಿ. ಈಗ ನಾನೊಂದು ಹೇಳ್ತೇನೆ, ಈಗ ಮಣಿ ಇಷ್ಟು ಮಾಡಿದ್ದಾನೆ, ಅದನ್ನು 30 ಅದನ್ನು ಮಾಡಿದ್ದಾರೆ. ಈಗ ಅದಕ್ಕೆ ಒಂದು ಚೆಕ್ ಬಂದು ಇಲ್ಲ, ಏನು ಇದುವರೆಗೂ ಇಲ್ಲ, ಏನೇನು ಮಾಡಿಲ್ಲ. ಮಾಡಿಸ್ಕೋಬೇಕು, ಕೇಳಿ. ಏನು ನಾವು ಕೇಳಿಲ್ಲ ಅಂದರೆ ಯಾರು ನಮ್ಗೆ ಕೊಡಲ್ಲ. ಕೇಳಬೇಕು, ಇಸ್ಕೋಬೇಕು ಅಂತ ಪರಿಸ್ಥಿತಿ ಇದೆ ಈಗ. ಅರ್ಥ ಮಾಡ್ಕೊಳ್ಳಿ, ಕೇಳಬೇಕು, ಇಸ್ಕೋಬೇಕು. ಅದಕ್ಕೆ ನಾವು ಕೇಳಿಲ್ಲ ಅಂದರೆ ಅಮ್ಮ ಕೂಡ ಊಟ ಇಡಲ್ಲ, ನಮ್ಗೆ ಇಡಲ್ಲ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೂ ಯಾರಿಗೆ ನೋಡಿ, ಯಾರು ಪರವಾಗಿ ಇಲ್ಲ, ಯಾರು ವಿರುದ್ಧವಾಗಿ ಇಲ್ಲ.
ಎಲ್ಲರೂ ಬಂದಿದ್ದೀವಿ. ಇದು ಮುಂದೆ ಈ ರೀತಿ ಇಂಥ ಒಂದು ಇನ್ಸಿಡೆಂಟ್ಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆಲ್ಲ ಸೇರಿದ್ದೀವಿ ಇಲ್ಲಿ. ಇದು ಮುಂದೆ ಅದನ್ನು ಬೆಳೆಸ್ಕೊಂತ ಹೋದರೆ ಏನಾಗುತ್ತೆ, ಸುಮ್ಮನೆ ನಮ್ಮ ಇದನ್ನು ನಾವು ಇದಾಕೊಂಡು ಮಾಡ್ಕೊಳ್ಳೋಕೆ ಆಗ್ತದೆ. ದಯವಿಟ್ಟು ಯಾರು ಅದಕ್ಕೆ ಹೆಚ್ಚಿನ ಇದನ್ನು ಕೊಡಬೇಡಿ. ಇದನ್ನು ಇಲ್ಲಿಗೆ ಮುಗಿಸೋಣ ಅಂದರೆ ಇಲ್ಲಿಗೆ ಮುಗಿಸ್ಬಿಟ್ಟು ದೊಡ್ಡವ್ರು ಏನು ಹೇಳಿದರೆ ಅದನ್ನು ಹೇಳಿ ಅದನ್ನು ಪಾಲನೆ ಮಾಡಿ ಅದನ್ನೆಲ್ಲ ಅದು ನಿಮ್ಗೆ ಏನು ಬೇಕೋ ಎಲ್ಲ ಮಾಡ್ಕೊಳ್ಳೋಣ. ನಿಮ್ಗೆ ಏನು ಬೇಕೋ ಮುಂದೆ ಈ ರೀತಿಯಲ್ಲಿ ಊರಲ್ಲಿ ಕೂಡ ಈ ರೀತಿ ಇನ್ಸಿಡೆಂಟ್ ಆಗಬಾರ್ದು. ಮುಂದೆ ಆದ್ರೂ ಅದಕ್ಕೆ ನಾವು ಅವಕಾಶ ಕೊಡೋಲ್ಲ. ಇದು ಎಲ್ಲರಿಗೂ ಒಪ್ಪಿಗೆ ಆದರೆ ಈಗ ಅವ್ರ ಪರವಾಗಿ ಅವ್ರು ಕ್ಷಮೆ ಕೇಳಿದ್ದಾರೆ. ಈಗ ಪರವಾಗಿ ಕೇಳಿದ್ರು ಒಂದೇ ಕೇಳಿದ್ರೆ ಒಂದು ಹೆಣ್ಮಗು ಜನದ ಮಧ್ಯೆ ಒಂದು ಹೆಣ್ಮಗು ನಮಗೂ ಒಂಥರ ಅವಮಾನನೇ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ತಪ್ಪು ತಿಳ್ಕೊಬೇಡಿ. ಇದು ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಇದೇನು ನಿಮಗೆಲ್ಲ ಒಪ್ಪಿಗೆ ಆದರೆ ಇದನ್ನು ಇಲ್ಲಿಗೆ ಮುಗಿಸೋಣ. ಮುಂದೆ ಅದೇನಿದ್ರೆ ಅದನ್ನು ನಮ್ಮ ಇಲಾಖೆ ಕಡೆಯಿಂದ ಏನು ಮಕ್ಕಳನ್ನ ಮಾಡ್ತೀವಿ. ನಿಮ್ಗೇನು ರಕ್ಷಣೆ ಬೇಕು ನಮಗೇನು ಗಮನ ಕೊಡಿ, ನಾವು ಬಂದು ರಕ್ಷಣೆ ಮಾಡ್ತೀವಿ. ದಯವಿಟ್ಟು ಯಾರನ್ನೂ ಅನಿತಾ ಭಾವಿಸಬಾರ್ದು. ಇಲ್ಲಿಗೆ ಮುಗಿಸ್ಬಿಟ್ರೆ ಎಲ್ಲರಿಗೂ ಒಳ್ಳೇದೇ. ಇಲ್ಲ ಇದನ್ನು ಸುಮ್ಮನೆ ಏನು ಬೆಳೆಸ್ಕೊತಾ ಹೋದ್ರೆ ನಾವು ಹೇಳ್ತೀವಿ ಕೇಳಿ, ಇಲ್ಲ ಕೇಸ್ ಮಾಡ್ತೀವಿ, ಇಲ್ಲ ಒಂದು ಎಫ್ ಐ ಆರ್ ಆಗುತ್ತೆ, ಆ ಕಡೆ ಒಂದು ಎಫ್ ಐ ಆರ್, ಈ ಕಡೆ ಒಂದು ಎಫ್ ಐ ಆರ್ ಆಗುತ್ತೆ, ಅದು ಆಗ್ತಾ ಹೋಗ್ತದೆ. ಅದಕ್ಕೆ ಅಲ್ಲಿಗೆ ಅಂತಿಮ ಆಗಲ್ಲ ಅದು. ಅದರಿಂದ ನಮ್ದು ಏನೋ ಗುರಿ ಸಾಧನೆ ಆಗಿದ್ರೆ ನಾವು ಮಾಡೋಣ, ತೊಂದರೆ ಇಲ್ಲ. ನಾನಂತ ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಪಬ್ಲಿಕಲ್ಲಿ ಏನಾದರೂ ಅಂತ ವಿಚಾರ ಏನು ಮಾಡಿದರೆ ನಾನು ಅದಕ್ಕೆ ಕಾಂಪ್ರಮೈಸ್ ನಾನು ಒಪ್ಕೊತಿದ್ದೀನಿ. ನಮ್ಮ ಇಲಾಖೆ ಕೂಡ ಸಹಮತ ಇಲ್ಲ. ಇದು ಏನೋ ಒಂದು ಬೇರೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಆಗ್ಬಿಟ್ಟಿದೆ, ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ. ಅದನ್ನು ಇಲ್ಲಿಗೆ ಎಲ್ಲರೂ ಸೇರಿ ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಮುಗಿಸಿ ಮುಂದೆ ಏನು ಕಾನೂನು ಪ್ರಕಾರ ಏನಾಗಬೇಕು ಅದೆಲ್ಲ ಏನಿದೆ ನಿಮ್ಗೆ ಇಲ್ಲಿಂದ ಏನು ಅನುಕೂಲ ಮಾಡಬೇಕು ಅನುಕೂಲ ಪಡ್ಕೊಳ್ಳಿ ಅಂತೇಳಿ ನಾನು ಇದನ್ನು ಮುಗಿಸ್ತೀನಿ. ಎಲ್ಲರೂ ಇದಕ್ಕೆ ಎಲ್ಲರೂ ನೀವು ಒಪ್ಕೊಂಡು ಎಲ್ಲ ಚೆನ್ನಾಗಿರ್ತೀರ ಅಂತ ಹೇಳಿ ನಮಗೇನು ಇದೇನು ನೋಡಪ್ಪ, ನಮಗೇನು ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ, ಕಳಿಸ್ಕೊಡ್ತೀವಿ, ಇದಾಗ್ತೀವಿ. ಮತ್ತು ಅದು ಮುಂದೆ ಆಗಬಾರ್ದು ಅಂದರೆ ಎಲ್ಲರೂ ಒಂದು ಕೆಲವರು ಇಷ್ಟು ಜನ ಸೇರಿದ್ದೀವಿ ಇಲ್ಲಿ. ಇಷ್ಟು ಜನ ಸೇರಿದ ಮೇಲೆ ಅದನ್ನು ಮುಂದುವರ್ಸಕ್ಕೆ ಬಿಡಬಾರ್ದು. ಸೇರಿದ ಉದ್ದೇಶ ಏನು, ಈ ರೀತಿ ಆಗಬಾರ್ದು, ತಿಳುವಳಿಕೆ ಕೊಡಬೇಕು, ಜನರಲ್ಲಿ ಒಂದು ಅರಿವು ಮೂಡಿಸ್ಬೇಕು. ಎಲ್ಲರೂ ಆಲ್ರೆಡಿ ಬಂದಿದ್ದೀರ, ಇಲ್ಲಿ ಬಂದಿದ್ದೆ ಸ್ಟ್ರೆಂತು ಬಂದಿದೆ, ಆಲ್ರೆಡಿ ಗೊತ್ತಾಗಿದೆ ಸ್ಟ್ರೆಂತ್ ಏನು ಅಂತ ಮನವರಿಕೆ ಆಗಿದೆ, ಎಲ್ಲರಿಗೂ ಮನವರಿಕೆ ಆಗಿದೆ. ಒಂದು ವಿಚಾರ ಬಂದಾಗ ಎಲ್ಲರೂ ಬಂದು ಒಗ್ಗಟ್ಟಾಗಿ ಬಂದಿದ್ರೆ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಲ್ಲಿ ಒಡಕಾಕ್ಬಿಟ್ಟು ಏನಾಗುತ್ತೆ, ಅದು ಒಂಥರ ಅಸಹ್ಯ ಆಗ್ತದೆ, ಚೆನ್ನಾಗಿರಲ್ಲ. ಎಲ್ಲರೂ ಇದ್ದೀರಿ, ಏನು ವಿಚಾರ ಬಂದಾಗ ಎಲ್ಲರೂ ಬಂದಿರೋದೆಲ್ಲ ಇಲ್ಲಿ, ಎಲ್ಲ ಒಂದೇ ವಿಚಾರಕ್ಕೆ ಬಂದಿರೋದಿಲ್ಲ. ಇಲ್ಲಿ ಒಗ್ಗಟ್ಟು ಇದು ಬೇಡ. ಎಲ್ಲ ಒಟ್ಟಾಗಿ ಹೋದರೆ ಅದಕ್ಕೊಂದು ಅರ್ಥ ಇರ್ತದೆ. ಒಟ್ಟಾಗಿ ಹೋಗಿಲ್ಲ ಅಂದರೆ ಬಾಬಾ ಸಾಹೇಬ್ ಏನು ಹೇಳಿದ್ರೆ ಎಲ್ಲ ಒಟ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿಂದ ಗುಂಪುಗಳು ಮಾಡಿಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಗುಂಪು ಆಗೋದು ಬೇಡ. ದಯವಿಟ್ಟು ನಾನು ರಿಕ್ವೆಸ್ಟು, ಎಲ್ಲ ಒಟ್ಟಿಗೆ ಹೋಗಿ. ಅಲ್ಲೊಂದು ಬಲ ಇರ್ತದೆ, ಅಲ್ಲೊಂದು ಶಕ್ತಿ ಇರ್ತದೆ, ಇಲ್ಲ ಶಕ್ತಿ ಹೋಗ್ಬಿಡ್ತದೆ, ಅರ್ಥ ಮಾಡ್ಕೊಳ್ಳಿ. ಈ ಪ್ರಕಾರ ಏನು ಹೇಳಿದ್ರೆ ಅದನ್ನು ಎಲ್ಲರೂ ದಯವಿಟ್ಟು ಒಪ್ಕೊಳ್ಳಿ, ಅದಕ್ಕೆ ಬೆಲೆ ಕೊಡಿ. ಎಲ್ಲ ಅಷ್ಟೊಂದು ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ, ಅವೆಲ್ಲ ಸುಮಾರು ಹೋರಾಟಗಳು ಮಾಡಿ ಎಲ್ಲ ಮಾಡಿ ಇಂಥ ವಿಚಾರಗಳು ಬಂದು ಎಲ್ಲ ನೋಡೇನೆ ಈಗ ಒಂದು ಮಾತು ಹೇಳಿದ್ದಾರೆ, ಅದಕ್ಕೆ ಎಲ್ಲರೂ ಬೆಲೆ ಕೊಡಬೇಕು. ಈಗ ವೆಂಕಟೇಶ್ ಸರ್ ಹೇಳಿದ್ದಾರೆ, ನಿಮ್ಗೆ ಏನು ಬೇಕೋ ಅವ್ರ ಕಡೆಯಿಂದ ಏನು ಬೇಕು ಮಾಡಿಸ್ಕೊಳ್ಳಿ, ಅಧಿಕಾರಿ ಅದನ್ನು ಮಾಡಿಕೊಡ್ತಾರೆ ರೀ. ಅವ್ರು ಮಾತು ಕೊಟ್ಟ ಮೇಲೆ ಮುಗೀತು, ನನಗೆ ನಂಬಿಕೆ ಇದೆ. ಸರ್ ಅದೇ ಫೈನಲ್ ಆಗಿ ಇನ್ನಷ್ಟು ತಾನೇ ಬೇರೆ ಏನಾದರೂ ಏನಿಲ್ಲ. ಆ ಜಾಗ ಏನು ಅಂಬೇಡ್ಕರ್ ನಿಲ್ಲಿಸಿದ್ರು ಅದನ್ನು ಮುಟ್ಟುಗೊಳಿಸೋದು ಬೇಡ, ಅದು ಸ್ಥಾಪನೆ ಆಗಲಿ. ಕಂದಾಯ ಜಮೀನು ಏನಾದರೂ ಅವರು ಸ್ವಯಾಜಿತ ಆಗಿದ್ದರೆ ಅದು ಮಾಡೋದು ಬೇಡ. ಸರ್ಕಾರಿ ಆಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡಿ, ಅದು ಸ್ಥಾಪನೆ ಆಗಲಿ. ನಿನ್ನೆ ಏನು ಅಂಬೇಡ್ಕರ್ ಹುಲಿ ಬಗ್ಗೆ ಘಟನೆ ನಡೆದಿತ್ತು, ಅದರ ಬಗ್ಗೆ ಕೂಡ ನಾವು ಈಗಾಗಲೇ ಎಲ್ಲ ನಮ್ಮ ದಲಿತ ಮುಖಂಡರು ಎಲ್ಲರೂ, ತಾಲೂಕಿನವರು ಮತ್ತೆ ಜಿಲ್ಲಾ ಮಟ್ಟದಿಂದ ಪ್ರಕಾಶ್ ಸರ್ ಅವರು ಮತ್ತೆ ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಬೆಳಗ್ಗೆಯಿಂದ DYSP, ಸರ್ಕಲ್ ಇನ್ಸ್ಪೆಕ್ಟ್ರು, ಎಲ್ಲ ಪೊಲೀಸರು, ಎಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಸೇರಿ ನಾವು ಬೆಳಗ್ಗೆಯಿಂದ ಇಲ್ಲಿ ಶಾಂತಿ ಸಭೆಯನ್ನು ಈಗಾಗಲೇ ಪ್ರಕಾಶನ್ ಅವರು ಹೇಳಿದಂಗೆ ನಾವು ಶಾಂತಿ ಸಭೆಯನ್ನು ನಡೆಸಿದ್ವಿ. ಈ ಘಟನೆ ನಡೀಬಾರ್ದಾಗಿತ್ತು, ಇದು ನಡೆದೋಗಿದೆ. ಇದಕ್ಕೆ ಪರಿಹಾರ ನಾವು ಈಗಾಗಲೇ ಏನು ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ನಾವು ಜಾಗ ಮಂಜೂರು ಮಾಡ್ಕೊಟ್ಟಿದ್ವಿ. ಅದು ಸರಿ ಇಲ್ಲ ಅಂತ ಹೇಳಿ ಕೂಡ ಒಂದು ತೀರ್ಮಾನ ಆಯಿತು. ಮತ್ತೆ ಇಲ್ಲಿ ಎಲ್ಲಿ ನಿರ್ಮಾಣ ಮಾಡಬೇಕು, ಏನ್ ಮಾಡಬೇಕು, ಆ ಮಹಾನ್ ಭಾವನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಕ್ಕೆ ಇಲ್ಲಿ ಒಳ್ಳೆಯ ಒಂದು ಶುಚಿತ್ವದಂತ ಒಂದು ಜಾಗ, ಒಳ್ಳೆ ಜಾಗವನ್ನ ನಾವು ಬೇಕು. ಇದನ್ನ ನಾವು ಗ್ರಾಮ ಪಂಚಾಯತಿ ಒಂದು ಸಭೆಯಲ್ಲಿ ಮತ್ತೆ ನಮ್ಮ DC ಸಾಹೇಬರು, CO ಸಾಹೇಬರು, ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದು
ನಾವು ಇದನ್ನ ಒಂದು ತೀರ್ಮಾನ ಮಾಡಿ ಇಲ್ಲಿ ಮರು ಪ್ರತಿಷ್ಠಾಪನೆ ಮಾಡಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನು ಗ್ರಾಮಸ್ಥರನ್ನು ಸೇರಿಸಿ ಸಂಘ ಸಮಸ್ಯೆಯನ್ನು ಕೂಡ ನಾವು ಗಣನೆಗೆ ತಗೊಂಡು ಇದನ್ನ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಕೂಡ ಅಲ್ಲಿ ಸಭೆಯಲ್ಲಿ ತೀರ್ಮಾನ. ಥ್ಯಾಂಕ್ ಯು. ಕೆಜಿಎಫ್ ತಾಲೂಕಿನಲ್ಲಿ ಒಂದು ಕೋಗಿಲಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿಲ್ಲಿಸುವ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೇಸರ ವೈರಲ್ ಆಗಿತ್ತು ವಿಷಯ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಕಿತ್ತು ಒಂದು ಹೆಣ್ಣುಮಗು ಆಚೆ ಮಡಗಿದ್ಲು. ಅಲ್ಲಿ ಸುಮಾರು ಎಲ್ರಿಗೂ ಬೇಸರ ಆಗಿತ್ತು. ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಗ್ರಾಮ ಪಂಚಾಯತಿ, ಯಾವ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಂಚಾಯತಿ ಅವರೆಲ್ಲ ಸೇರಿ ಇವತ್ತು ಊರಿನ ಮುಖಂಡರೆಲ್ಲ ಸೇರಿ ಗ್ರಾಮ ಸಭೆ ಮಾಡಬೇಕು, ಶಾಂತಿ ಸಭೆ ಮಾಡಬೇಕು ಅಂತ ತೀರ್ಮಾನ ತಕೊಂಡು ಒಂದು ಒಕ್ಕೂಟದಿಂದ ಶಾಂತಿ ಕದಲೋ ತರ ಯಾವುದೋ ರೀತಿಯ ಆಘಾತ ಘಟನೆ ನಡೀಬಾರ್ದು. ಇಲ್ಲಿ ಕೂಡ ಎಲ್ಲರೂ ಕೂಡ ಸವಾಲಿಂದ ಬದುಕಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೀಸಲಿಡಬೇಕು ಅಂತ ನಾವು ಒತ್ತಾಯದಿಂದ ನಿರ್ಣಯ ಮಾಡ್ಕೊಂಡಿದೀವಿ. ಅದೇ ತರ ನಮ್ಮ ಇಒ ಸಾಹೇಬರು, ಕೆಜಿಎಫ್ ತಾಲೂಕು ಇಒ ಸಾಹೇಬರು ಕೂಡ ಅದೇ ತರವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು 2-3 ದಿನದಲ್ಲಿ ನಾವು ಡಿಸೈಡ್ ಮಾಡಿಕೊಂಡು ಸರ್ಕಾರಿ ಜಮೀನು ಆಗಿರೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ನಾವು ಮೀಸಲಿಡ್ತೀವಿ ಅಂತ ಹೇಳಿದ ಎಲ್ಲರೂ ಕೂಡ ಗ್ರಾಮಸ್ಥರು ಮತ್ತು ದಲಿತ ಮುಖಂಡರು ಎಲ್ಲ ಸೇರಿ ನಾವು ಒಕ್ಕೊಳದಿಂದ ಒಂದೇ ತೀರ್ಮಾನ ತಗೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯ ಆದ್ರೂ ಕೂಡ ಯಾರು ಕೂಡ ಕ್ಷಮಿಸಲ್ಲ. ಆದ್ರಿಂದ ಕೋಗಿಲಹಳ್ಳಿ ಗ್ರಾಮದಲ್ಲಿ ಶಾಂತಿ ಕದಲ ರೀತಿಯಲ್ಲಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಏನು ತೆರವುಗೊಳಿಸಿದ್ರು ಅದೇ ಜಾಗದಲ್ಲಿ ನಮ್ಮ ಇಒ ಸಾಹೇಬರು ಮತ್ತೆ ಪೊಲೀಸ್ ಇಲಾಖೆಯವರು ಕೂಡ 2 ಮಾತು ಮಾತಾಡ್ಬೇಕಂತ ಕೇಳ್ಬೋದು.